ಕೆಳಗೆ ಹೆಂಗೆ ಒಂದೇ ಸಲ ಪಲ್ಟೆ ಹೋಗ್ತಾರೆ. ಈ ವಿಧಿ ಎಷ್ಟು ಕ್ರೂರಿ ಅಲ್ವಾ? ಹುಲಿಗೆಮ್ಮ ಜಾತ್ರೆಗೆ ಹೋಗುತ್ತಿದ್ದವರು ಮಸಣ ಸೇರಿದ್ದಾರೆ. ಒಂದೇ ಒಂದು ಕ್ಷಣ, ಈ ಒಂದೇ ಒಂದು ಅಪಘಾತ ಪುಟ್ಟ ಮಕ್ಕಳು ಸೇರಿ 6 ಬಡ ಜೀವಗಳು ಕಣ್ಣು ಮುಚ್ಚಿದೆ. ಇಡೀ 2 ಹಳ್ಳಿಯ ಜನರನ್ನ ಕತ್ತಲೆಗೆ ತಳ್ಳಿಬಿಟ್ಟಿದೆ. ಟಿಬಿ ಡ್ಯಾಂ ಹಾಗೂ ಮುನಿರಾಬಾದ್ ಬಳಿಯ ತುಂಗಭದ್ರಾ ಸೇತುವೆಯ ಮೇಲೆ ಈ ಭೀಕರ ದುರಂತ ಸಂಭವಿಸಿದೆ. ರಸ್ತೆಯಲ್ಲಿ ಸಾಗುತ್ತಿದ್ದ ಟ್ರ್ಯಾಕ್ಟರ್ಗೆ ಹಿಂದಿನಿಂದ ಬಂದ ಟ್ಯಾಂಕರ್ ಗುದ್ದಿದೆ. ಟ್ಯಾಂಕರ್ ಹೊಡೆದ ರಭಸಕ್ಕೆ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಸೇತುವೆಯ ಮೇಲಿಂದ ನೇರವಾಗಿ ಕೆಳಗೆ ಬಿದ್ದಿದೆ. ಅಷ್ಟೇ, ಅಲ್ಲಿ ನಡೆದದ್ದು ಬರೀ ಸಾವಿನ ಚೀರಾಟ. ಸ್ಥಳದಲ್ಲಿ 6 ಅಮಾಯಕ ಜೀವಗಳ ಉಸಿರು ಚಲ್ಲಿ ಹೋಗಿದೆ. ಇವರೆಲ್ಲ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡಗ್ಲಿ ತಾಲೂಕಿನ ಮಲ್ಯಾಯನಹಳ್ಳಿ ಗ್ರಾಮದವರು. ಕೆಂಚಪ್ಪ, ಮಹಾಂತೇಶ್, ಸವಿತಾ, ಮಾರೇಶ್, ಗೌರಮ್ಮ ಹಾಗೂ ಕೇವಲ 1 ವರ್ಷದ ಕಂದಮ್ಮ ಭರತ್ ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯ ಹಾಸಿಗೆಯ ಮೇಲೆ ನರಳಾಡುತ್ತಿದ್ದಾರೆ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕೇಳಿ ಬರುತ್ತಿರುವ ಅಳುವಿನ ಧ್ವನಿ ಕಲ್ಲು ಮನಸ್ಸನ್ನು ಕರಗಿಸುವಂತಿದೆ. ಅಮ್ಮ ಅಮ್ಮ ಎಂದು ತಾಯಿಗಾಗಿ ಅಳುತ್ತಿರುವ ಆ ಪುಟ್ಟ ಬಾಲಕನ ಗೋಳು ನೋಡಲು ಸಾಧ್ಯವಾಗ್ತಿಲ್ಲ. ಇತ್ತ ಹೊಸಪೇಟೆಯ ಶವಗಾರದ ಎದುರು ಮುಗಿಲು ಮುಟ್ಟಿದೆ ತಂದೆ ಮತ್ತು ಮಗನ ಆಕ್ರಂದನ. ಹೆಂಡತಿ ಹಾಗೂ ಮಗ ಇಬ್ಬರನ್ನ ಒಂದೇ ಕ್ಷಣದಲ್ಲಿ ಕಳೆದುಕೊಂಡ ಮಲ್ಲೇಶ್ ಎಂಬುವವರ ರೋದನೆ ಅಲ್ಲಿ ನೆರೆದಿದ್ದವರ ಕಣ್ಣಲ್ಲೂ ನೀರು ತರಿಸಿದೆ. ತಬ್ಬಿಕೊಳ್ಳಲು ಹೆಂಡತಿಯೂ ಇಲ್ಲ, ಮುದ್ದಾಡಲು ಮಗನೂ ಇಲ್ಲದೆ ತಂದೆ ಮಗ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಸದ್ಯ ಘಟನಾ ಸ್ಥಳ ಹಾಗೂ ಆಸ್ಪತ್ರೆಗೆ ಕೊಪ್ಪಳ ಮತ್ತು ವಿಜಯನಗರದ ಎಸ್ಪಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗಾಯಾಳುಗಳಿಗೆ ಹೊಸಪೇಟೆ ಹಾಗೂ ಕೊಪ್ಪಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಹೋದ ಜೀವಗಳು ಮಾತ್ರ ಮರಳಿ ಬರಲ್ಲ. ಆ ಕಂದಮ್ಮನ ಆ ಅಮಾಯಕರ ಸಾವು ಇಡೀ ಜಿಲ್ಲೆಯನ್ನೇ ಕಣ್ಣೀರಿಡುವಂತೆ ಮಾಡಿದೆ.